ಬೇಕೇ ಬೇಕು. ದಲಿತರ ಬಾವಿ ಮುಚ್ಚುವಂತ ದುಷ್ಟರಿಗೆ, ದಲಿತರ ಬಾವಿ ಮುಚ್ಚಿ ನಕಲಿ ದಾಖಲೆ ಸೃಷ್ಟಿ ಮಾಡಿದ ದುಷ್ಟರಿಗೆ ಏನೇ ಬರ್ಲಿ ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವ್ರಿಗೆ. ಸರ್, ಇದು ನಮ್ಮ ಹಿರಿಯರು ಸಂಪರ್ಸಿದ ಬಾವಿ ಇವತ್ತಿಗೆ ಒಂದು 100 ವರ್ಷ ಮೇಲೆ ಆಗಿದೆ ಸರ್. ಇದು ಈ ಬಾವಿ ನಮಗೆ ಸುಮಾರು ಏನಿಲ್ಲ ಅಂದ್ರೆ ಒಂದು 2 ಎಕರೆ ಸುಮಾರು ಇರ್ಬೇಕು. ಅಂಥದ್ದು ಬಂದು ಇವತ್ತು ಎಲ್ಲ ನಾವು ಇಲ್ದಾಗ ಒತ್ತಿಬಿಟ್ಟಾರ ಸರ್. ಎಲ್ಲ ಒತ್ತಿ ಇವತ್ತು ಬಾವಿ ಸುತ್ತ ಮುಚ್ಚಾಕ ನಿಂತ್ಕೊಂಡ್ಬಿಟ್ಟಾರ. ನಾವು ಇದರಲ್ಲೇ ಪೂಜೆ ಮಾಡ್ತಾ ಇದೀವಿ, ಇದ್ರಾಗೆ ನಾವು ಗಂಗಿ ತಗೊಂಡು ಹೋಗ್ತೀವಿ. ಏನಿದ್ರೆ ಇಲ್ಲೇ ಮಾಡ್ತೀವಿ ಸರ್. ಎಲ್ಲ ನಮ್ಮ ಹಿರಿಯರು ಸಂಪರ್ಸಿದ ಬಾವಿ ಇಟ್ಕೊಂಡು ಇವತ್ತು ಇವರು ಮುಚ್ಚಕ್ ಬಂದಾರ ಸರ್. ನಮ್ಮ ಹೆಸರು ಕುಮಾರ್ ಅಂತಂದು ಹೇಳಿ. ಬಾವಿ ಸಾರ್ ಇದು ಪುರಾತನ ಕಾಲದ್ದು, ಸುಮಾರು ಏನಿಲ್ದ್ರೆ ಕೂಡ 100-150 ವರ್ಷದ ಕೆಳಗಿಂದು ನಮ್ಮ ತಾತ ಮುತ್ತಾತ ಕಾಲದಾಗಿಂದ ಅವರು ಕೊಡ್ಕಂತ ಬಂದತಕ್ಕಂಥ ನೀರು ನಾವು ಕೂಡ ಕುಡಿತಿದ್ವಿ ಸರ್. ನಾವು ಕುಡ್ಲಿಕ್ಕೆ ಕೂಡ 50 ವರ್ಷ ಆಯ್ತು. 50 ವರ್ಷದಿಂದ ಕುಡಿಯೋ ಕಾಲಕ್ಕೆ ಆ ಸೈಡ್ ಇಲ್ಲಿದ್ದ ಅಲ್ಲೇ ರುದ್ರಭೂಮಿವರೆಗೆಲ್ಲ ಇದೆ ಸರ್. ಅದು ಗೌರ್ಮೆಂಟ್ ಲ್ಯಾಂಡು. ಇವತ್ತು ಯಾರೋ ಬಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿಸ್ಕೊಂಡು ಇದು ನಮ್ಮದು ಬಾವಿ ಅಂತಂದು ಹೇಳಿ ಮುಚ್ಚಕತ್ತಾರೆ ಸರ್. ಹೊರಟಿಲ್ಲ ಸರ್, ನಮ್ಮ ಬಾವಿ ಬೇಕು ನಮ್ಗೆ ಇರ್ತಕ್ಕಂಥ ಗೌರ್ಮೆಂಟ್ ಏನು ಕೊಟ್ಟಿದೆ ಅದೆಲ್ಲ ಜಾಗ ಬೇಕು. ಈಗ ನಾವು ಬಹಳಷ್ಟು ಜನ ಬಡವರಿದ್ದೀವಿ ಸರ್. ಇಲ್ಲಿ ದಲಿತರು ಈ ಖಾಲಿ ಜಾಗ ಇದೆ ಸರ್. ಈ ಖಾಲಿ ಜಾಗದಲ್ಲಿ ನಿಮ್ಗೆ ಒಂದು ಸಮುದಾಯ ಬಂದೊಂದು ಆಗೋದಂತಿದೆ ಸರ್. ಅದೊಂದು ದಯವಿಟ್ಟು ಮಾಡಿಕೊಡ್ಬೇಕು ಸರ್. ಮಧ್ಯದವ್ರು ಸರ್, ನಮ್ಮ ಹೆಸರು ನೀಲಪ್ಪ ಅಂತ ಸರ್. ಈ ಬಾಯಿ ನಾವು ಹುಟ್ಟಕ್ಕೆ ಮುಂಚೆನೆ ನಾವು ಪೂರ್ವ ಕಾಲದಿಂದ ಈ ತರ ಇಲ್ಲಿ ಬೆಳೆದು ಇಲ್ಲಿ ಪೂಜೆ ಪುಕಾಸರ ಪ್ರತಿ ಒಂದು ವಿಷಯದಲ್ಲಿ ಇಲ್ಲಿ ನಾವು ನೋಡಕ್ಕೆ ಮುಂಚೆನೆ ಇಲ್ಲಿ ಪೂಜೆ ಮಾಡ್ತಿದಾರ. ನಾವು ಕೂಡ ಈ ಬಾಯಲ್ಲಿ ನೀರು ಕುಡಿದ್ವಿ. ಎಲ್ಲ ಪ್ರತಿಯೊಬ್ಬರು ನೀರು ಕೊಡ್ತಾರ. ಪ್ರತಿಯೊಂದು ಕ್ಯಾಸ್ಟ್ ಕೂಡ ಇಲ್ಲಿ ನೀರು ಕೊಡ್ತಾರ. ಇವತ್ತು ಈ ಬಾಯಿನ ಪೊಲೀಸರ ಮುಖಾಂತರ ಅವ್ರು ಕರ್ಕೊಂಬಂದು ಇಲ್ಲಿ ಅವರು ನಮ್ದು ಇಲ್ಲಿ ಪಟ್ಟ ಐತೆ, ಜಾಗ ಐತೆ, ಇಲ್ಲಿ ಬುಡ ಐತೆ ಅಂತೇಳಿ ಬುಡ ನಾವು ಎನ್ಎಸ್ ಮಾಡ್ಕೊಂಡಿವಿ, ಎಲ್ಲ ಮಾಡ್ಕೊಂಡಿವಿ. ಈ ಬಾಯಿ ಮುಚ್ಚಿತೀವಿ ನಾವು ಅಂತೇಳಿ ಬಂದು ಅವ್ರು ಮುಂದೆ ನಿಂತ್ಕೊಂಡು ಇವಾಗೆಲ್ಲ ಬಾಯಿ ಮುಚ್ಚಕ್ ಬಂದಾರ ಸರ್. ನಾವೆಲ್ಲ ಊರು ಜನ ಕಂಬಿಟ್ಟು ನಮ್ಮ ಎಷ್ಟು ಜನ ಬಂದು ಇಲ್ಲಿ ಒತ್ತೆ ನಾವು ಕುಂತ್ಕೊಂಡು ಇಲ್ಲಿ ಇದನ್ನ ನಾವು ಬಿಡಿಸೋಮಕ್ಕೋಸ್ಕರ ನಾವು ಇಲ್ಲಿ ಮಾಡಕತ್ತೀವಿ. ಏಕೀ ಕರ್ನಾಟಕ ರಕ್ಷಣಾ ಸೈನ್ಯ ಸಮಿತಿ ಅಧ್ಯಕ್ಷರು ನಾವು. ಇವತ್ತು ಬಂಡೆಟ್ಟಿ 32ನೇ ಭಾಗದ ಅಧ್ಯಕ್ಷರಾಗಿದ್ದೀವಿ. ಈ ನಮ್ಮ SC ಕಾಲೋನಿಯಲ್ಲಿ ಒಂದು ಪುರಾತನ ಕಾಲದಿಂದ ಇತಿಹಾಸನೇ ಹೊಂದಿರತಕ್ಕಂಥ ಬಾವಿ, 100-150 ವರ್ಷದ ಕೆಳಗಿಂದ ಇತಿಹಾಸ. ನಾವಿನ್ನ ಚಿಕ್ಕ ಮಕ್ಕಳಿದ್ವಿ. ನಮಗೆ 5 ವರ್ಷ 6 ವರ್ಷ 7 ವರ್ಷದ ಕೆಳಗಿನಿಂದ ನಾವು ನೀರು ಕುಡ್ತಾನೆ ಬಂದಿದ್ದೀವಿ ಬಾವಿಗೆ. ಇವತ್ತು ನಮ್ಮ SC ಜನಗಳಿಗೆ, ದಲಿತರಿಗೆ ಒಂದು ಬಾವಿ, ಕುಡಿಯೋ ನೀರಂತ ಬಾವಿ ಇವತ್ತು ನಮಗೆ ಅನ್ಯಾಯ ಆಗ್ತಿದೆ. ಈ ಅನ್ಯಾಯ ಆಗ್ಬೇಕಂತಂದ್ರೆ ಕಾರಣ ಇಲ್ಲೆಲ್ಲ ಫ್ಲಾಟ್ಗಳು ಮಾಡಿಕೊಂಡು, ಲೇಔಟ್ಗಳು ಮಾಡಿಕೊಂಡು ಈ ತರ ದೌರ್ಜನ್ಯ ಮೇಲೆ ಬಂದು ಈ ಬಾವಿನೂ ಕೂಡ ಬರ್ತಾ ಇಲ್ಲ ಸರ್ ನಮ್ಗೆ. ಈಗ ನಾವು SC ಅವರು ಎಲ್ಲಿ ನೀರು ಕುಡಿಬೇಕು? ನಮ್ಮ ಸಮುದಾಯದಾಗ ಇವತ್ತು ಮಾರಮ್ಮ ದೇವಸ್ಥಾನ ಐತೆ, ಶುಂಕ್ಲಮ್ಮ ದೇವಸ್ಥಾನ ಐತೆ. ಈ ದೇವಸ್ಥಾನಕ್ಕ ಗಂಗಿ ನೀರು ತರಬೇಕಂದ್ರೆ ಕೂಡ ಈ ಭಾಗದಲ್ಲಿ ನಾವು SC ಜನ ಯಾವ ಬಾವಿಗೆ ಹೋಗ್ಬೇಕು? ನಾವು ಇವತ್ತು ಈ ಬಾವಿನೇ ಮುಚ್ಚಾಕಿದ್ರೆ ನಾಳೆ ಮುಂಜಾನೆ ಯಾವ ಬಾವಿಗೆ ಹೋಗ್ಬೇಕು ನಾವು? ಇದು ಏನ್ರಿ ಅನ್ಯಾಯ? ಇದು ದೌರ್ಜನ್ಯ ಇಲ್ಲ, ಇದು ಅನ್ಯಾಯ ಇಲ್ಲ. ಇದನ್ನ ಹೇಳೋರಿಲ್ಲ, ಕೇಳೋರು ಇಲ್ಲ, ಯಾರು ಇಲ್ಲ ಸರ್. ಇವತ್ತು ಊರಿನ ಮುಖಂಡರು, ಕೌನ್ಸಿಲರ್ ಆಗಿರತಕ್ಕಂಥವ್ರು, ಅವ್ರಿಗೆ ಕೂಡ ಹೇಳಿದೀವಿ ನಾವು. ಅವರು ಕೂಡ ಸಾಕಷ್ಟು ಬಾರಿ ಕೂಡ ಹೇಳಿದೀವಿ. ಅವರು ಕೂಡ ಗಮನ ತಗೊಂಡು ಮಾಡಿಕೊಡ್ತೀವಿ ಅಂತ ಹೇಳಿದಾರ, ಬಂದಿದಾರ ಬಾವಿ ಹತ್ರ. ಅವರು ಕೂಡ ಮಾತಾಡಿದಾರ. ಇದೇನೈತೆ ಬಿಡಪ್ಪ, ಮಾಡಿಕೊಡ್ತೀವಿ, ಸರ್ಕಾರ ಲೆವೆಲ್ಗೆ ಅದೇನೈತೆ ಮುನ್ಸಿಪಾಲಿಟಿ ಕಡೆಯಿಂದ ಮಾಡಿಸ್ಕೊಡ್ತೀವಿ ಅಂತ ಕೂಡ ಅವರು ಕೂಡ ಭರವಸೆ ಕೊಟ್ಟು ಮೊನ್ನೆ ಹೋಗಿದಾರ. ಈಗ ನಮ್ಮ ಊರು ಮುಖಂಡರು ಎಲ್ಲರೂ ಸೇರಿಬಿಟ್ಟು ಇವತ್ತು ಧರಣಿ ಕೂತ್ಕೊಂಡಿದ್ವಿ. ಇದೇ 4 ದಿನ, ಇವತ್ತಿಗೆ 4 ದಿನ ಆಗಿದೆ. ಇನ್ನ ಎಲ್ಲಿವರೆಗೆ ಸರ್ ನಮಗೆ ನ್ಯಾಯ ದೊರಕ್ತಾ ಇಲ್ಲ? ಈ ಫ್ಲಾಟ್ ಮಾಲೀಕ ಕೂಡ ಬರ್ತಾ ಇಲ್ಲ. ಈ ಫ್ಲಾಟ್ ಯಾರು ತಗೊಂಡಿದಾರೆ ಅವ್ರಿಗೆ ಗೊತ್ತಿಲ್ಲ ನಮಗೆ. ಈಗ ನಮ್ಮ ಬಾವಿ ಮುಚ್ತಾ ಇದಾರೆ, ನಮ್ಮ ಬಾವಿಗೋಸ್ಕರ ಹೋರಾಟ ಮಾಡ್ತಿದೀವಿ. ಇದನ್ನ ನ್ಯಾಯ ಕೊಡ್ಬೇಕಲ್ಲ ಸರ್. ಸರ್ಕಾರ ಏನಿದೆ, ಸರ್ಕಾರ ದಲಿತರ ಪರ ಅಂತ ಸರ್ಕಾರನೇ ಇವತ್ತು ದಲಿತರದು ಅನ್ಯಾಯ ಆಗ್ತಿದೆಯಲ್ಲ ಸರ್.
ಇವತ್ತು ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಬಂದು ನ್ಯಾಯ ಮಾಡಿಕೊಡ್ರಿ ಸರ್. ನಮ್ಗೆ ಏನು ಬೇಡ ಸರ್, ಅವ್ರ ಫ್ಲಾಟು ಬೇಡ, ಏನು ಬೇಡ ಸರ್. ನಮ್ಗೆ ನಮ್ಮ ಬಾವಿನ ನಾವು ಉಳಿಸ್ಕೊಂತೀವಿ. ಯಾಕಂದ್ರೆ ನಮ್ಮ ಬಾವಿ ಸರ್, ಬಾವಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಸರ್. ಇವತ್ತು ಸಾರ್ವಜನಿಕರು ಇವತ್ತು ಬಂಡೇಟಿ ಭಾಗದಾಗ 32ನೇ ಭಾಗದಾಗ ಆಗಿರ್ಬೋದು, ನಮ್ಮ ಆ ಕಡೆ SC ಜನಗಳು ಆಗಿರ್ಬೋದು, ಇವತ್ತು ಯಾವುದೇ ರೀತಿಯಿಂದ ಇಲ್ಲಿ ಪಟ್ಟ ಕೂಡ ಯಾವ ಬಂದಿಲ್ಲ, ಸಮುದಾಯ ಭವನ ನಾವು ಕಟ್ಬೇಕು, ಪಟ್ಟ ಕೂಡ ಯಾವ ಆಗಿಲ್ಲ ಸರ್. ಆದ ಕಾರಣ ಈ ಬಾವಿಗೆ ಕೂಡ ದಾಖಲೆ ಕೇಳಿದ್ರೆ ನಾವೆಲ್ಲಿ ತರ ದಾಖಲೆ? ನಮ್ಮ ಹತ್ರ ದಾಖಲೆ ಇದೆನಾ? ಗೌರ್ಮೆಂಟ್ ಲ್ಯಾಂಡ್ಗೆ ಇವತ್ತು ಬಾವಿ ಇದೆ, ಈ ಬಾವಿಗೆ ದಾಖಲೆ ಮಾಡ್ಸಕ್ ಆಗುತ್ತಾ? ಆಗೋದಿಲ್ಲ. ಯಾಕಂದ್ರೆ ಇತಿಹಾಸದ ಹೊಂದಿರತಕ್ಕಂತ ಬಾವಿ ಸರ್ ಇದು. ಎಲ್ಲಾ ಕಡೆ ನೋಡಿರ್ಬೋದು, ಎಲ್ಲಾ ಭಾಗದಲ್ಲಿ ನೋಡಿರ್ಬೋದು. ಊರು ಮನೆ ಅಂದ್ಮೇಲೆ SC ಜನಕ್ಕೆ ಒಂದು ಬಾವಿ ಇರುತ್ತೆ, ಹೌದಲ್ಲ? ಈಗ ಆ ಬಾವಿನ ಇವತ್ತು ಮುಚ್ಚಾಕಿದ್ರೆ ನಾವು ಯಾವ ಬಾವಿಗೆ ಹೋಗ್ಬೇಕು? ನಾವು ಯಾರನ್ನ ಕೇಳ್ಬೇಕು ಸರ್? ಈಗ ಹೇಳ್ರಿ, ಮುಂದಿನ ಹೋರಾಟ ಅಂದ್ರೆ ಈ ಬಾವಿ ಬಿಡೋವರೆಗೆ ನಾವು ಹೋರಾಟ ಬಿಡೋದಿಲ್ಲ, ಪ್ರತಿಭಟನೆ ಮಾಡೇ ಮಾಡ್ತೀವಿ. ಹಗಲು ರಾತ್ರಿ ಕಷ್ಟಪಟ್ಟಾಗ್ಲಿ ನಾವು ಬಾವಿನ ಉಳಿಸ್ಕೊಳ್ಳುವಂತ ಕೆಲಸ ಕೂಡ ಮಾಡ್ತೀವಿ ಸರ್. ಇದು ಇವತ್ತಿಗೆ 5 ದಿನ ಆಗಿದೆ, ನಾಳೆ ಇನ್ನ 12 ದಿನ ಆಗ್ಲಿ, ಇನ್ನ 1 ತಿಂಗಳಾಗ್ಲಿ, ಇವತ್ತು ಮಾಡಿಕೊಡ್ತೀವಿ. ನ್ಯಾಯ ಕೂಡ ದೊರಕಿಸಿಕೊಡಬೇಕು ನಮಗೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ P. ಶೇಖರ್ ಸಾರ್ ಅವರು ಕೂಡ ಇದಕ್ಕೆ ಸ್ಪಂದಿಸಿ ಈ ಜನಗಳಿಗೆ ನಮಗೆಲ್ಲ ನ್ಯಾಯ ದೊರಕಿಸ್ಕೊಡಕ ಇವತ್ತು ಬಂದಿದ್ದಾರೆ ಸರ್. ಅವ್ರ ಮುಖಾಂತರ ಕೂಡ ಬಂದಿದ್ದಾರೆ, ಹಿರಿಯರು ಕೂಡ ಇದ್ದಾರೆ. ಇವತ್ತು ಎಲ್ಲಾ ದಲಿತ ಸಮುದಾಯದವರು, ಆ ಕಡೆ ದಲಿತ ಸಮುದಾಯದವರು ಇದ್ದಾರೆ, ಈ ಕಡೆ ಒಂದು ವಾರ್ಡ್ ಇದೆ. ಇಷ್ಟು ದಲಿತ ಸಮುದಾಯದವರಿಗೆ ಇದೊಂದೇ ಬಾವಿ ಇರೋದು. ಇದನ್ನ ಮಿಚ್ಚಾಕಿದ್ರೆ ಯಾರಿಗೆ ನಾಳೆ ಮುಂಜಾನೆ ಪ್ರಾಬ್ಲಮ್ ಆಗೋದು? ಇವತ್ತು ಆಂಜನೇಯ ದೇವಸ್ಥಾನ ಇದೆ ಬಂಡೇಟಿಯಲ್ಲಿ, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಮುಂದೆ ಇದೆ, ಅದು ಶೆಟ್ರ್ ಬಾವಿ. ಈಗ ನಮ್ಮ ಬಂಡೇಟಿ ಭಾಗದಿಂದ ಶೆಟ್ರ್ ಬಾವಿಗೆ ಹೋಗಿ ಗಂಗೆ ನೀರು ತರಬೇಕು. ಈಗ ಶೆಟ್ರದ್ದು ಸ್ವಂತ ಇರುತ್ತೆ ಬಾವಿ, ಆ ಬಾವಿ ಹೋಗಿ ನೀರು ತಗೊಂಬ ನಮ್ಗೆ ಅವಕಾಶ ಮಾಡಿಕೊಡೋದಿಲ್ಲ, ಹೌದಲ್ಲ ಸರ್? ಇವತ್ತು ನಮ್ಮ ಬಾವಿನ ನಾವು ಬಿಟ್ಕೊಟ್ರೆ ನಮ್ಗೆ ನೀರ್ ಎಲ್ಲಿ ತರ್ಬೇಕು ನಾವು ಬಾವಿ? ಇದು ಸರ್ ನಮಸ್ಕಾರ, ನನ್ನ ಹೆಸರು ಶೇಖರ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಳ್ಳಾರಿ. ಸರ್ ವಿಚಾರ ಏನಂತಂದ್ರೆ, ನಮ್ಮ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಬಂಡೇಟಿ 34ನೇ ವಾರ್ಡ್ ಸರ್ ಇದು. ಈ ವಾರ್ಡ್ ನಲ್ಲಿ ಈ ಒಂದು SC ಕಾಲೋನಿ ಇದೆ ಸರ್. ಇಲ್ಲಿ ವಿಚಾರ ಏನಂತಂದ್ರೆ, ಇಲ್ಲಿ ನಮ್ಮ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ 2-3 ವರ್ಷದಿಂದ ಈ ಭಾಗದಲ್ಲಿ ಇರ್ತಕ್ಕಂತ ನಮ್ಮ ಪರಿಶಿಷ್ಟ ಸಮುದಾಯದವರಾಗ್ಲಿ ಅಥವಾ ಪರಿಶಿಷ್ಟ ಜಾತಿಯವರಾಗಿರ್ಲಿ, ಆಮೇಲೆ ಸಾಮಾನ್ಯ ಸಮುದಾಯದವರಾಗಿರ್ಲಿ, ಎಲ್ಲಾ ಧರ್ಮದವರು, ಇವತ್ತು ಹಿಂದೂ ಆಗಿರ್ಲಿ, ಮುಸ್ಲಿಮ್ಸ್ ಆಗಿರ್ಲಿ, ಕ್ರಿಶ್ಚಿಯನ್ಸ್ ಆಗಿರ್ಲಿ, ಎಲ್ಲರೂ ಕೂಡ ಒಂದು ಕನ್ನಡ ಪರವಾದ ವಿಚಾರ ಆಗಿರ್ಬೋದು, ಕನ್ನಡ ನಾಡು ನುಡಿ ನೆಲ ಜಲ ವಿಚಾರ ಆಗಿರ್ಬೋದು, ಒಂದು ನಮ್ಮ ಕನ್ನಡಿಗರ ಮೂಲಭೂತ ಸೌಕರ್ಯಗಳನ್ನ ರಕ್ಷಣೆ ಮಾಡ್ತಕ್ಕಂತ ವಿಚಾರ ಆಗಿರ್ಬೋದು ಸರ್. ಈ ಮೂಲಭೂತ ಸೌಕರ್ಯಗಳ ರಕ್ಷಣೆ ಮಾಡೋ ವಿಚಾರದಾಗೆ ಇಲ್ಲಿ ಬಂಡೇಟಿನಲ್ಲಿ ಈ ಒಂದು 30 ವರ್ಷದ ಹಿಂದೆ ಇದೊಂದು ಖಾಸಗಿ ಲೇಔಟ್ ಇದೆ ಸರ್. ಇಲ್ಲಿ ಈ ಖಾಸಗಿ ಲೇಔಟ್ ನವ್ರು ಏನ್ ಮಾಡಿದ್ದಾರೆ, ಒಂದು ನಿವೇಶನ ಮಾರ್ಪಾಟ್ ಮಾಡ್ಬಿಟ್ಟು ಖಾಸಗಿ ಲೇಔಟ್ ಹಾಕಿ ನಿವೇಶನನ ಮಾರಾಟ ಮಾಡಿದ್ದಾರೆ. ಅದ್ರ ಬಗ್ಲಿಗೆ ಇದು ಯಾವ್ದು ಸರ್, ಇದು ಮೋರಿ ಇದೆ ಸರ್, ಕಾಲುವೆ ಇದೆ. ಈ ಕಾಲುವೆ ಕೂಡ 100-150 ಅಡಿ ಕಾಲುವೆ ಸರ್ ಇದು. ಇದನ್ನು ಕೂಡ ಅಕ್ರಮವಾಗಿ ಒತ್ತುವರಿ ಮಾಡ್ಬಿಟ್ಟು ರಾಜಕೀಯ ಪ್ರಾಬಲ್ಯನ ಬೆಳೆಸ್ಕೊಂಡು ಅವಾಗೇನೋ ಮಾಡ್ಕೊಂಡಿದ್ದಾರೆ ಸರ್. ಪಾಪ ಇಲ್ಲೆಲ್ಲ ಕೂಲಿನಲ್ಲಿ ಮಾಡ್ತಕ್ಕಂಥ ಬಡವರು ಇದಾರೆ ಸರ್. ದಿನ ಮುಂಜಾನೆ ಇದ್ರೆ ಒಂದು 10 ಊಟ ಬೇಕಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಸರ್ ದಲಿತರು ಅಂತವ್ರು ಸರ್. ಈ ಬಾವಿ ನಮ್ಮ ಇಲ್ಲಿ ಹಿರಿಯ ನಾಗರಿಕರು, ಇಲ್ಲಿ ಹಿರಿಯ ಪರಿಶಿಷ್ಟ ಸಮುದಾಯದವರು, ಆಮೇಲೆ ನಮ್ಮ ಕನ್ನಡ ಪರ ಹೋರಾಟಗಾರರು ಕೂಡ ಮಾಹಿತಿ ತಿಳಿಸಿದ್ರು. ಏನು, ಈ ಬಾವಿ 150-200 ವರ್ಷಗಳ ಇತಿಹಾಸ ಇದೆ ಸರ್ ಇದು. ಈ ಬಾವಿ ಹಿಂದಿನ ಕಾಲದಲ್ಲಿ ಪ್ರತ್ಯೇಕವಾಗಿ ಪರಿಶಿಷ್ಟ ಸಮುದಾಯದವ್ರಿಗೆ ಒಂದು ಗಂಗೆ ಪೂಜೆನ ಮಾಡ್ಬೇಕಂತಂದ್ರೆ ಇಲ್ಲಿಂದನೇ ಗಂಗೆನ ತಗೊಂಡು ಹೋಗ್ಬಿಟ್ಟು ಆ ದೇವರ ಕಾರ್ಯ, ಅಲ್ಲಿ ಒಂದು ಜಾತ್ರೆ ಆಗಿರ್ಬೋದು, ಒಂದು ಪುಣ್ಯ ಕೆಲಸ ಆಗಿರ್ಬೋದು, ಮಕ್ಕಳು ದಲಿತ ಹೆಣ್ಮಕ್ಳು ಮದುವೆ ಮಾಡೋದಾಗಿರ್ಬೋದು, ಆಮೇಲೆ ಯಾವುದೇ ಒಂದು ಒಳ್ಳೆ ಕೆಲ್ಸಕ್ಕೆ ಸರ್ ಒಂದು ನಂಬಿಕೆ, ಇಲ್ಲಿಂದ ಗಂಗೆಯನ್ನ ತೆಗೆದುಕೊಂಡು ಹೋಗಿ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ಸಂಪ್ರದಾಯನ ಹಿಂದಿನ ಪೂರ್ವಜರು ಕೂಡ ಅದು ಮಾಡ್ಕೊಂಡ್ ಬಂದಿರ್ತಕ್ಕಂಥ ಇತಿಹಾಸ. ಇವತ್ತು ಬಾವಿ ತೆರೆದಿರೋ ಬಾವಿನೇ ನೀವು ವಿಡಿಯೋ ಮಾಡಿರೋದೇ ಸಾಕ್ಷಿ ಇದೆ ಸರ್. ಸರ್ ನನ್ನ ಬೇಡಿಕೆ ಏನ್ ಗೊತ್ತಾ ಸರ್, ಆಮೇಲೆ ಅದನ್ನ ಕುಡಿಯೋ ನೀರ್ನು ಕೂಡ ಹಿಂದೆ ಬಳಸ್ತಾ ಇದ್ರು ಸರ್. ಇವಾಗ ಕೂಡ ಶುದ್ಧ ನೀರಿದೆ ಸರ್. ಅದೇನಾಯ್ತು ಅಂದ್ರೆ ಇಲ್ಲೆಲ್ಲ ಮುಳ್ಳು ಅವು ಇವು ಬೆಳೆದ್ಬಿಟ್ಟು ಈಗೆಲ್ಲ ಬೋರ್ ಎಲ್ಲ ಈಗ ವೈಜ್ಞಾನಿಕ ಅಭಿವೃದ್ಧಿ ಆಗಿದೆ ಅಲ್ಲ ಸರ್. ಇವಾಗ ಅಭಿವೃದ್ಧಿ ಆಗಿದಕ್ಕೋಸ್ಕರ ಅಲ್ಲೇ ಬೋರ್ನಾಗ ಗಂಗೆ ತಗೊಂಡು ಹೋಗೋದು, ಪುಣ್ಯದ ಕೆಲಸ ಮಾಡ್ಕೊಳ್ಳೋದು, ಜನ ಅದರಲ್ಲಿ ಇದಾಗ್ಬಿಟ್ರೆ ಸರ್. ಈ ಲೇಔಟ್ ಹಾಕಿರೋ ಮಾಲೀಕರು ಪಾಪ ಇವರೆಲ್ಲ ಹಿಂದೆ ಹಿರಿಯರೆಲ್ಲರೂ ಅವ್ರನ್ನ ಮನವಿ ಮಾಡಿದಾರ, ಅಣ್ಣ ನಮ್ದು ಬಾವಿ ಇದೆ ಅಣ್ಣ, ಆಮೇಲೆ ಆ ಬಾವಿ ಜಾಗ ಇದೆ, ಇದೇನು ಸ್ವಂತ ಜಾಗ ಅಲ್ಲ ಇದು,
ಇದು ಒತ್ತುವರಿ ಮಾಡ್ಕೊಂಡಿರೋ ಜೊತೆಗೆ ಬಾವಿ ಇದೆ. ಹಂಗಾಗಿ ಅಕ್ಕಪಕ್ಕ ಜಾಗ ಕೂಡ ಬಿಟ್ರೆ ಮುಂದೆ ನಾವೇನಾನು ಕೂಡ ನಮ್ಮ ಸಮುದಾಯ ಭವನ ಮಾಡ್ಕೋಬಹುದು. ಆಮೇಲೆ ನಾವು ಎಲ್ಲ ಬಡವರಿದೀವಿ, ನಾವು ಬಾಡಿಗೆ ಗಿಡಿಗೆ ಕಟ್ಟಿ ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳು ಮದುವೆ ಮುಂಜಿ ಮಾಡ್ಕೊಳಕ್ ಆಗಲ್ಲ. ದಯವಿಟ್ಟು ಆ ಬಾವಿ ಸುತ್ತಮುತ್ತ ಜಾಗ ಬಿಟ್ಬಿಟ್ಟು ಆ ಬಾವಿನ ಬಿಟ್ಬಿಟ್ಟು ನೀವು ನಿವೇಶನಗಳ ಮಾಡ್ಕೊಳ್ರಿ ಅಂತೇಳಿ ಹಿಂದೆ ಹಿರಿಯರು ಅವರ ನಿವೇಶನ ಮಾಲೀಕರಿಗೆ ಮನವಿ ಮಾಡ್ಕೊಂಡೆ ಸರ್. ನಿನ್ನೆ ಮೊನ್ನೆ ಬಂದ್ಬಿಟ್ಟು ಒಂದು ವಾರದ ಹಿಂದೆ ಯಾರು ಅನಾಮಧೇಯ ವ್ಯಕ್ತಿಗಳು ಅದೇನೋ ಪೊಲೀಸವ್ರನ್ನ ಕರ್ಕೊಂಡ್ ಬಂದು ಇದು ನಂದೈತೆ, ದಾಖಲೆ ನಂದೈತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಸ್ವಚ್ಛ ಮಾಡಿ ಈ ಬಾವಿ ಮುಚ್ಚುವಂತ ಪ್ರಯತ್ನ ಮಾಡಿದ್ದಾರೆ ಸರ್. ಜಾಗ ಇದು ಅಂತೇಳಿ ಅವ್ರಿಗೆ ದೌರ್ಜನ್ಯ ಮಾಡಿ ಹೋಗಿದಾರ. ಇವಾಗ ನಿಮಗೆ ಗೊತ್ತಿದೆ, ಬಳ್ಳಾರಿನಲ್ಲಿ ಸರ್ಕಾರದ ಆದೇಶನೇ ಇಲ್ಲ. ಏನ್ RS ನಿವೇಶನಗಳನ್ನ ನೋಂದಣಿ ಮಾಡ್ಬೇಕನ್ನೋದು ಸರ್ಕಾರದ ಆದೇಶ ಇಲ್ದಿದ್ರು ಸಹ ಅಕ್ರಮವಾಗಿ ಹಣ ಕೊಟ್ಟಂತವ್ರಿಗೆ RS ನಿವೇಶನಗಳನ್ನ ನೋಂದಣಿ ಮಾಡಿ ಹಕ್ಕುಪತ್ರ ಕೊಡುವಂತ ಕೆಲಸ ಹಿಂದಿನ ನೋಂದಣಿ ಅಧಿಕಾರಿಗಳು ಮಾಡಿ ಹೋಗಿದ್ದಾರೆ. ಆಮೇಲೆ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ, ಕಾನೂನು ಕ್ರಮ ಕೂಡ ಜರುಗಿಸಿದ್ದಾರೆ. ಅವರ ಉದ್ಯೋಗಗಳು ಕೂಡ ತೆಗೆದಿರುವಂತದ್ದು ಕೂಡ ದಿನಪತ್ರಿಕೆ ಮಾಧ್ಯಮದಲ್ಲಿ ನಾವು ನೋಡಿವಿ, ನಾವು ಹೋರಾಟ ಮಾಡಿವೆ. ಇಂಥ ಇದ್ರ ನಡುವೆಲ್ಲಿ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ಈ ಬಾವಿ ಮತ್ತು ಈ ಬಾವಿ ಸುತ್ತಮುತ್ತ ಇರ್ತಕ್ಕಂಥದಕ್ಕೆ ಯಾರು ಮಾಲೀಕರಿಲ್ಲ ಸರ್. ಇದಕ್ಕೆ ಯಾರು ಮಾಲೀಕರಿಲ್ಲ. ಇವರು ಪ್ರತ್ಯೇಕವಾಗಿ ಹಣನ ಕೊಟ್ಟು ಲಂಚ ಕೊಟ್ಟು ಅಧಿಕಾರಿಗಳಿಗೆ ಇವರು ನಿವೇಶನ ಪತ್ರನ ನಕಲಿ ನಿವೇಶನ ಪತ್ರನ ಸೃಷ್ಟಿ ಮಾಡ್ಕೊಂಡು ನಮ್ಮ ಹತ್ರ ದಾಖಲೆ ಇದಾವೆ ಅಂತೇಳಿ ಹೇಳಿದ್ದಾರೆ. ದಾಖಲೆನ ಸೃಷ್ಟಿ ಮಾಡ್ಕೊಂಡು ಬಂದು ಇಲ್ಲಿ ದಲಿತರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಿದ್ರ. ಖಂಡಿತ ಇವತ್ತು ನಮ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಎಂತ ಬಲಿಷ್ಠ ಶಕ್ತಿಯನ್ನಾದ್ರೂ ಕೂಡ ನಾವು ಹೋರಾಟ ಮಾಡಿ ಗೆಲ್ತೀವಿ ಅಂತ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.